ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಮೂರನೇ ಟೆಸ್ಟ್ ಪಂದ್ಯ ನೆನ್ನೆಷ್ಟೇ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ 135 ನಮಗೇನು ಕೊನೆ ದಿನ ಬೇಕಾಗಿತ್ತು. ಅದನ್ನು ನಾವು ಸಾಧಿಸಬೇಕು ಅಂತಂದರೆ KL ರಾಹುಲ್ ರಿಷಬ್ ಪಂತ್ ಅವರೊಂದು ಪಾರ್ಟ್ನರ್ಶಿಪ್ ಬರಬೇಕು ಅಂತ ನಾನು ಹೇಳಿದ್ದೆ. ಅದು ಬರಲಿಲ್ಲ. KL ರಾಹುಲ್ ಕೊನೆ ತನಕ ಇರ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು. ಪಂತ್ ಬಂದು ಒಂದಷ್ಟು ಅನಾರ್ಥಡಾಕ್ಸ್ ಆಗಿ ಆಡ್ತಾರೆ, ಕ್ವಿಕ್ ಆಗಿ ರನ್ ತರ್ತಾರೆ ಅಂತ ನಿರೀಕ್ಷೆ ಇತ್ತು. ಬಟ್ ಅದು ಕೂಡ ಆಗಲಿಲ್ಲ. ಸೊ ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ಒಂದು ಮಾತನ್ನು ಹೇಳಿದರು. 4ನೇ ದಿನ ಎಂಡ್ ಆದಾಗ ಕಾಮೆಂಟೇಟರ್ಸ್ ಅವ್ರನ್ನ ಮಾತನಾಡಿಸಿದಾಗ ಅವ್ರು ಹೇಳಿದರು, ಇಂಡಿಯಾ ವಿಲ್ ವಿನ್ ಇನ್ ಫಸ್ಟ್ ಸೆಷನಲ್ಲಿ ನಾವು ಮುಗಿಸ್ಬಿಡ್ತೀವಿ ಅಂತ. ಅವರೇ 4 ಬಾಲಿಗೆ ಡಕ್ಔಟ್ ಆಗಿ ಸುಂದರ್ ಔಟ್ ಆಗ್ತಾರೆ. ಸೊ ಅದಾದಮೇಲೆ ನಮಗೆ ಚಾನ್ಸ್ಗಳಿತ್ತು, ಒಂದು ಹೋರಾಟ ಜಡೇಜಾ ಕಡೆಯಿಂದ ಕೊನೆಯವರೆಗೂ ಕೂಡ ಒಬ್ಬ ಲೋನ್ ವಾರಿಯರ್ ಆಗಿ ಕೊನೆವರೆಗೂ ಕೂಡ ಇದ್ದರು. ಆದರೆ ಅವರಿಗೆ ಕೊಟ್ಟಂಥ ಸಾಥ್ ಕೂಡ ಚೆನ್ನಾಗೇ ಹೋಗ್ತಾ ಇತ್ತು. ಎಲ್ಲೊಂದು ಕಡೆ ಕೊನೆ 50 ರನ್ ಬೇಕಾಗಿದ್ದಾಗ, 40 ಬೇಕಾಗಿದ್ದಾಗ, 30 ಬೇಕಾಗಿದ್ದಾಗ ಟೆನ್ಷನ್ ಬಿಲ್ಡ್ ಆಗ್ತಾ ಇತ್ತು. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಜಡೇಜಾ ಅವರ ಸ್ಪಿರಿಟಿಗೆ. ಇಡೀ ಸೀರೀಸಲ್ಲಿ ಪ್ರತಿ ಮ್ಯಾಚ್ನಲ್ಲೂ ಕೂಡ ಆಲ್ಮೋಸ್ಟ್ ಮೊದಲ ಟೆಸ್ಟ್ ಒಂದನ್ನು ಬಿಟ್ಟರೆ 2 ಟೆಸ್ಟಲ್ಲೂ ಕೂಡ ಅದ್ಭುತವಾಗಿ ಆಡಿದ್ದಾರೆ ರವೀಂದ್ರ ಜಡೇಜಾ. ನಿನ್ನೆ ಕೂಡ ಅವರಿಗೆ ಕರೆಕ್ಟಾಗಿ ಸಾಥ್ ಸಿಕ್ಕಿದ್ರೆ ಮ್ಯಾಚನ್ನು ಫಿನಿಷ್ ಮಾಡ್ತಾಯಿದ್ರು. ಬಟ್ ಸ್ಟಿಲ್ ಜಡೇಜಾ ಒಂದು ಹಂತದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅಂತ ಅನಿಸುತ್ತೆ, ಅಥವಾ ಮೈಂಡ್ನ ಡಿಸೈಡ್ ಮಾಡಲಿಲ್ಲ ಅಂತ ಅನಿಸುತ್ತೆ. ಅಲ್ಲೇ ನಾವು ಸೋಲೋಕ್ಕೆ ಕಾರಣ 22 ರನ್ ಅನ್ನೋದು ಮೇ ಬಿ ಅಲ್ಲೇ ನಮಗೆ ಸ್ವಲ್ಪ ಡೌನ್ ಆಯಿತು ಅಂತ ಅನ್ನಿಸ್ತು. ಅದ್ರ ಬಗ್ಗೆ ಕೂಡ ನಾವು ಮಾತನಾಡೋಣ. ಸೊ 135 ರನ್ ನಮಗೆ ಕೊನೆಯ ದಿನ ಬೇಕಾಗಿದ್ದು. KL ರಾಹುಲ್ ಬರ್ತಾರೆ, 39 ರನ್ನಿಗೆ ಔಟ್ ಆಗ್ತಾರೆ. ಸೊ ಅದಾದಮೇಲೆ ರಿಷಬ್ ಪಂತ್ ಮೇಲೆ ಭಾಳ ನಿರೀಕ್ಷೆ ಇತ್ತು. ಯಾಕಂದರೆ ಅವರೇನಾದರೂ ಕ್ಲಿಕ್ ಆಗೋಕ್ಕೆ ಶುರು ಆದರೆ, ಹೆಚ್ಚಾಗಿ ರನ್ಗಳನ್ನು ಗಳಿಸೋಕೆ ಹೋದರೆ ಬೌಲರ್ಗಳನ್ನು ಅನ್ಸೆಟಲ್ ಮಾಡ್ಬೋದು ಅಂತ. ಬಟ್ ಅವರು ಕೇವಲ 9 ರನ್ ಗಳಿಸಿ ಜೋಫ್ರಾ ಆರ್ಚರ್ಗೆ ಕ್ಲೀನ್ ಬೌಲ್ಡ್ ಆಗ್ತಾರೆ. ಸೊ ಅದಾದಮೇಲೆ ರವೀಂದ್ರ ಜಡೇಜಾ ಬಂದು ಕೊನೆಯವರೆಗೆ 61 ನಾಟ್ಔಟ್, 181 ಬಾಲ್ ಆಡಿದ್ರು. ಅವ್ರ ಜೊತೆಗೆ ಸುಂದರ್ ಬಂದು ಡಕ್ಔಟ್ ಆಗ್ತಾರೆ. ಆಮೇಲೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಒಂದು ಹಂತದಲ್ಲಿ ನಾವು ಹೇಗಿದ್ವಿ ಅಂತಂದರೆ 58ಕ್ಕೆ 4 ಹೋದಾದಮೇಲೆ KL ರಾಹುಲ್ ಔಟ್ ಆದಾಗ 81ಕ್ಕೆ 6, ರಿಷಬ್ ಪಂತ್ ಔಟ್ ಆದಾಗ 71ಕ್ಕೆ 5 ಇರುತ್ತೆ. ರಾಹುಲ್ ಔಟ್ ಆದಾಗಲೇ ಅನಿಸ್ತು ಇದು ಸ್ವಲ್ಪ ಟಫ್ ಆಯಿತು, ಇನ್ನು ಕಷ್ಟ ಇದೆ ಅಂತ. 81ಕ್ಕೆ 6 ಇದ್ದಿದ್ದು. ಅದಾದಮೇಲೆ ಸುಂದರ್ ಔಟ್ ಆದಾಗ 82ಕ್ಕೆ 7. ಯಾವಾಗ 82 ಫಾರ್ 7 ಅಂತ ಬರುತ್ತೋ ಸ್ಕೋರ್ ಬೋರ್ಡ್ನಲ್ಲಿ, ಇದೇನು ಕಷ್ಟ ಅಂತ ಅನ್ನಿಸ್ತು. ಆದರೂ ಕೂಡ ನಮ್ಮ ಟೈಲ್ ಎಂಡರ್ಸ್ ಕೊಟ್ಟಂಥ ಫೈಟ್ ಏನಿದೆ, ನಿತೀಶ್ ಕುಮಾರ್ ರೆಡ್ಡಿ ಹಾಗೆ ರವೀಂದ್ರ ಜಡೇಜಾ ಒಂದು 30 ರನ್ಗಳ ಪಾರ್ಟ್ನರ್ಶಿಪ್ ಮಾಡ್ತಾರೆ ಇನ್ ಬಿಟ್ವೀನ್. ಆಗ 112ಕ್ಕೆ 8 ವಿಕೆಟ್ ಹೋಗುತ್ತೆ ನಿತೀಶ್ ಕುಮಾರ್ ರೆಡ್ಡಿ ಔಟ್ ಆದಾಗ. ಆಗಲೂ ಕೂಡ ಇನ್ನು ಬಂದಂಥ ಬೂಮ್ರಾ ಸಿರಾಜ್ ಏನು ಆಡ್ತಾರೆ ಅಂತ ಇತ್ತು. ಬಟ್ ಸಿರಾಜ್ ಮುಂಚೆ ಬಂದಂಥ ಬೂಮ್ರಾ ಹಾಗೆ ರವೀಂದ್ರ ಜಡೇಜಾ ಇಬ್ಬರ ಪಾರ್ಟ್ನರ್ಶಿಪ್ ಇದೆಯಲ್ಲ, ಆಲ್ಮೋಸ್ಟ್ 39.3 ಓವರಿಂದ 61.3 ಓವರ್ವರೆಗೆ ಇವರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಆಲ್ಮೋಸ್ಟ್ ಇಬ್ಬರು ಸೇರಿ ಒಂದು 23-30 ಓವರ್ ಅಷ್ಟುವರೆಗೆ ಇಬ್ಬರ ಪಾರ್ಟ್ನರ್ಶಿಪ್ ನಿಲ್ಲೋದು. 147ಕ್ಕೆ 9 ಜಸ್ಪ್ರೀತ್ ಬುಮ್ರಾ ಅವರ ಆ ಒಂದು ಶಾಟ್ ಔಟ್ ಆದ್ರಲ್ಲ, ಅದನ್ನು ಹೊರತುಪಡಿಸಿದ್ರೆ ಮೇ ಬಿ ಆಲ್ಮೋಸ್ಟ್ ಅಲ್ಲಿವರೆಗೂ ಕೂಡ ಎಲ್ಲ ಶಾಟ್ಗಳನ್ನು ಕೂಡ ನೀಟಾಗಿ ಅವ್ರು ಪ್ಲ್ಯಾನ್ ಮಾಡಿದ್ರು. ಅಲ್ಲಲ್ಲಿ ಸ್ವಲ್ಪ ಟ್ರಬಲ್ ಮಾಡಿದ್ರು ಕೂಡ ಸಮರ್ಥವಾಗಿ ಧೈರ್ಯವಾಗಿ ಟೈಲೆಂಡರ್ ಆದರೂ ಕೂಡ ಬೌಲರ್ಗಳನ್ನು ಫೇಸ್ ಮಾಡಿದ್ರು. ಇಂಗ್ಲೆಂಡ್ ಬೌಲರ್ಸ್ ಏನೇನೆಲ್ಲ ಟ್ಯಾಕ್ಟಿಕ್ಗಳನ್ನು ಯೂಸ್ ಮಾಡ್ಬೋದು, ಯಾವೆಲ್ಲ ಫೀಲ್ಡ್ ಪ್ಲೇಸ್ಮೆಂಟ್ ಮಾಡ್ಬೋದು, ಯಾವ ಲೆಂತ್ ಹಾಕ್ಬೋದು, ಎಲ್ಲ ಪ್ರಯತ್ನ ಪಟ್ಟರು. 54 ಬಾಲಲ್ಲಿ 5 ರನ್ ಗಳಿಸಿದ್ದು. ಅಲ್ಲಿವರೆಗೆ ಆ ರೆಸಿಸ್ಟೆನ್ಸನ್ನು ತೋರಿಸಿದ್ದಿದ್ದೆಲ್ಲ ಬೂಮ್ರಾ, ಅದು ಭಾಳ ಇಂಪಾರ್ಟೆಂಟ್ ಆಗಿತ್ತು. ನಾವು ಕೊನೆಯದಾಗಿ 22 ರನ್ವರೆಗೆ ಬರೋದಕ್ಕೆ ಕಾರಣ ಆ ಒಂದು ಪಾರ್ಟ್ನರ್ಶಿಪ್. ಆದರೆ ಇಲ್ಲಿ ರವೀಂದ್ರ ಜಡೇಜಾ ಒಂದು ಮಿಸ್ಟೇಕ್ ಮಾಡಿದರು ಅಂತ ನನಗೆ ಪರ್ಸ್ನಲಿ ಅಂತ ಅನಿಸ್ತು. ಅದೇನು ಅಂತಂದರೆ, ಹೌದು ನಾವು ಇಲ್ಲಿಂದ ಮಾತಾಡೋದು ಈಸಿ, ಮಿಡ್ಲಲ್ಲಿ ಆಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ, ಪ್ರೆಷರ್ ಇರುತ್ತೆ. ಬಟ್ ಸ್ಟಿಲ್ ನಿಮಗೆ ಬುಮ್ರಾ ಅಷ್ಟರ ಮಟ್ಟಿಗೆ ಒಂದು 54 ಬಾಲ್ ಆಡಿದ್ದಾರೆ, 5 ರನ್ ಗಳಿಸಿದ್ದಾರೆ ಅಂತಂದಾಗ ರವೀಂದ್ರ ಜಡೇಜಾ ಆ ಒಂದು ಟೈಮ್ನಲ್ಲಿ ಸ್ವಲ್ಪ ಆಡ್ ಬೌಂಡ್ರಿಗಳಿಗೆ ಹೋಗ್ಬೋದಾಗಿತ್ತು ಅಂತ ಅನಿಸ್ತು. ಕೆಲವೊಂದು ಲೂಸ್ ಬಾಲ್ಗಳನ್ನು ಅವ್ರು ಹಾಕ್ಕೊಡ್ತಾಯಿದ್ರು. ಬಟ್ ಎಲ್ಲೂ ಕೂಡ ಡಿಫೆನ್ಸ್ಗೆ ಅವರು ಪ್ರಯತ್ನ ಪಟ್ಟಿದ್ದು, ಶಾಟಿಗೆ ಎಲ್ಲೂ ಕೂಡ ಪ್ರಯತ್ನ ಪಡಲಿಲ್ಲ. ನಾನು ಅಗ್ರೆಸಿವ್ ಶಾಟ್ ಅಂತ ಹೇಳ್ತಿಲ್ಲ, ಏನು ಫ್ರಂಟ್ ಬಂದು ಕ್ಲಿಯರ್ ಮಾಡಬೇಕು ಅಂತ ಹೇಳಿಲ್ಲ. ಬಟ್ ಗ್ಯಾಪ್ಗಳನ್ನು ಮಾಡ್ಬೋದಾಗಿತ್ತೇನೋ. ಯಾಕಂದರೆ ನಿಮಗೆ 54 ಬಾಲ್ಗಳನ್ನು ಜಡೇಜಾ ಆಡಿದ್ದಾರೆ ಅಂತಂದರೆ ನಿಮಗೆ ಅಲ್ಲಿವರೆಗೆ ಅವಕಾಶಗಳಿತ್ತು ನಾವು ಹತ್ತಿರ ಬರೋದಕ್ಕೆ. 135 ಏನಿತ್ತು ಅದನ್ನು ಹತ್ತಿರ ಬರೋದಕ್ಕೆ ತುಂಬ ಅವಕಾಶಗಳಿತ್ತು. ಅಲ್ಲೇನಾದರೂ ಒಂದು 20 ರನ್ ಎಕ್ಸ್ಟ್ರಾ ಆ್ಯಡ್ ಆಗಿದ್ದರೆ. ವಿಕೆಟ್ ಹೋಗಿದೆ ಹೌದು, 8 ವಿಕೆಟ್ ಹೋದಾಗ ರಿಸ್ಕ್ ತೊಗೊಳಕ್ಕಾಗಲ್ಲ, ಅದು ನಿಜ. ಬಟ್ ಸ್ಟಿಲ್ ಆ ಸಂದರ್ಭದಲ್ಲಿ ಯಾಕಂದರೆ 1 ವಿಕೆಟ್ ಹೋದರೆ ಸಿರಾಜ್ ಬರ್ತಾರೆ ಅಂತ ಗೊತ್ತು, ಕೆಲವೊಂದು ರಿಸ್ಕ್ಗಳನ್ನು ತಗೊಳ್ಬೋದಾಗಿತ್ತಾ ಅನ್ನೋದು. ಅಲ್ಲೇನಾದರೂ ಒಂದು 20 ರನ್ಸ್, ಒಂದು 5 ಬೌಂಡ್ರಿ ಆ್ಯಡ್ ಆಗಿದ್ದರೆ ಆ ಪಾರ್ಟ್ನರ್ಶಿಪ್ಪಲ್ಲಿ ಇನ್ನೂ ಚೆನ್ನಾಗಿರೋದು. ಬಟ್ ಸ್ಟಿಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಕಷ್ಟ ಇದೆ. ಸ್ವಲ್ಪ ರಿಸ್ಕ್ ತೊಗೊಂಡ್ರೂ ಕೂಡ ಎಡ್ಜ್ ಆದರೂ ಕ್ಯಾಚ್ ಹೋಗುತ್ತೆ. ಯಾವುದೋ ಶಾರ್ಟ್ ಟ್ರೈ ಮಾಡಿದಾಗ ಫೀಲ್ಡ್ ಪ್ಲೇಸ್ಮೆಂಟ್ ಆ ರೀತಿಯಾಗಿರುತ್ತೆ, ಬೌಲಿಂಗ್ ಕರೆಕ್ಟಾಗಿ. ಬಟ್ ಅದೊಂದು ಚಾನ್ಸ್ ನಮಗಿತ್ತು. ಸೊ ಅದಾದಮೇಲೆ ಬುಮ್ರಾ ಔಟ್ ಆದಂಥ ಆ ಶಾಟ್ ಕೂಡ ಹಿಂದೆ ಅವರು ಬ್ರಾಡ್ಗೆಲ್ಲ ಹೊಡೆದ ಹಾಗೆ ಇಲ್ಲೊಂದು ಟ್ರೈ ಮಾಡ್ಬೋದು, ಒಂದು ಕ್ಲಿಯರ್ ಮಾಡ್ಬೋದು ಅಂತ ಟ್ರೈ ಮಾಡಿದ್ರು. ಬಟ್ ಅದು ಪುಲ್ ಮಾಡೋಕ್ಕೆ ಹೋಗಿ ಕ್ಯಾಚ್ ಔಟ್ ಆಗುತ್ತೆ. ಬಟ್ ಕೊನೆಯದಾಗಿ ಸಿರಾಜ್ ಬೋಲ್ಡ್ ಆದ್ರಲ್ಲ, ಅದಂತೂ ನಿಜವಾಗ್ಲೂ ಡಿಸಪಾಯಿಂಟಿಂಗ್. ಬ್ಯಾಟ್ ಅವರು ಟಚ್ ಮಾಡಿದ್ಮೇಲೆ ಉರುಳ್ಕೊಂಡು ಹೋಗಿ ವಿಕೆಟಿಗೆ ಬೀಳುತ್ತೆ, ಬೆಲ್ಸ್ ಬಿದ್ದೋಗುತ್ತೆ ಒಂದು. ಅಲ್ಲಿಗೆ ನಮ್ಮ 22 ರನ್ಗಳಿಂದ ನಾವು ಸೋಲ್ತೀವಿ.
ಬಟ್ ಸ್ಟಿಲ್ ಓಕೆ, ಒಂದು ವೀರೋಚಿತವಾದಂಥ ಸೋಲು. ಈ ಒಂದು ಟೆಸ್ಟ್ನಲ್ಲಿ ನಾವೇನು ಕಲ್ತಿದ್ದು ಅಂತಂದರೆ, ಒಂದು ಮೇಜರ್ ಆಗಿ ನಮ್ಮ ಟೈಲೆಂಡರ್ಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅದು ನಮ್ಮ ದೊಡ್ಡ ಪಾಸಿಟಿವ್. ಬುಮ್ರಾ ಅವರು ಕಂಬ್ಯಾಕ್ ಮಾಡಿ 5 ವಿಕೆಟ್ ಗಳಿಸಿದ್ದು. KL ರಾಹುಲ್ ಅವರ ಇನ್ನಿಂಗ್ಸ್ ಏನಿದೆ ಅದು ಅದ್ಭುತವಾಗಿತ್ತು. ಬಟ್ ನಮಗೆ ಈಗ ಕನ್ಸರ್ನ್ ಅಂತಂದರೆ ಕರುಣ್ ನಾಯರ್ ಇನ್ನಷ್ಟು ರನ್ಗಳನ್ನು ಗಳಿಸಬೇಕು, ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಇನ್ನಷ್ಟು ಮಾಡಬೇಕು. ಜೊತೆಗೆ ಯಶಸ್ವಿ ಜೈಸ್ವಾಲ್ ಓಪನರ್ ಆಗಿ ಬಂದಾಗ ಅವರಿಂದ ಏನಾದರೂ ಒಂದು 25-30 ರನ್ ಬಂದಿದ್ದರೆ ಖಂಡಿತ ನಾವು ಇದನ್ನು ಚೇಸ್ ಮಾಡ್ಬೋದಾಗಿತ್ತು. ಏನು ಬೇರೆ ಶುಭ್ಮಾನ್ ಗಿಲ್ ಬೇರೆ ಟೆಸ್ಟಲ್ಲಿ ಆಡಿದ್ದಾರೆ, ಇದರಲ್ಲಿ ಹೆಚ್ಚಾಗಿ ಅವ್ರಿಗೆ ಕ್ಲಿಕ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. 2ನೇ ಇನ್ನಿಂಗ್ಸ್ನಲ್ಲೂ ಕೂಡ ಅವ್ರು ಆಡಲಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಕೂಡ ಕವರ್ ಆಗಿದೆ. ಒಂದು ನಾವು ಗಮನಿಸಬೇಕಾಗಿರೋದು, ನಮ್ಮ ಬ್ಯಾಟಿಂಗಿಂದ ಟಾಪ್ ಆರ್ಡರಿಂದ ಇನ್ನೊಂದು ಸ್ವಲ್ಪ ರನ್ ಬರಬೇಕು, ವಿಶೇಷವಾಗಿ ಜೈಸ್ವಾಲ್, ಕರುಣ್ ನಾಯರ್ ಇಬ್ಬರ ಕಡೆಯಿಂದ. ಅದನ್ನು ಹೊರತುಪಡಿಸಿದ್ರೆ ಬೌಲಿಂಗ್ನಲ್ಲೂ ಕೂಡ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಆಕಾಶ್ ದೀಪ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ವಾಷಿಂಗ್ಟನ್ ಸುಂದರ್ ಈ 2ನೇ ಇನ್ನಿಂಗ್ಸ್ ಅವ್ರು ಬ್ಯಾಟಿಂಗ್ ಬಂದಾಗ 4 ವಿಕೆಟನ್ನು ಗಳಿಸಿದ್ರು. ಚೆನ್ನಾಗಿ ಸೆಟ್ ಆಗಿದೆ. ಈಗ ನಾವು ಸೋತಿರ್ಬೋದು 22 ರನ್ ಅನ್ನೋದು, ಬಟ್ ಟೆಸ್ಟ್ನಲ್ಲಿ 22 ರನ್ ಹತ್ತಿರಕ್ಕೆ ಬಂದು ಸೋಲೋದು ಈಕ್ವಲ್ ನಾವು ಫೈಟ್ ಕೊಟ್ಟಿದ್ದೀವಿ ಅಂತ ಅರ್ಥ. ಬಟ್ ಮುಂದಿನ 2 ಟೆಸ್ಟ್ಗಳನ್ನು ನಾವು ಗೆಲ್ಲಬೇಕಾಗುತ್ತೆ, 2ರಲ್ಲಿ ಒಂದಾದರೂ ಗೆಲ್ಲಬೇಕಾಗುತ್ತೆ. ಕೊನೆಯ ಟೆಸ್ಟ್ ಮ್ಯಾಚ್ ಆಗ ರೋಚಕತೆ ಉಳಿಸ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಈಗ 2-1 ಆಗಿದೆ. ಮತ್ತೊಂದು ಟೆಸ್ಟ್ ಏನಾದರೂ ಇಂಗ್ಲೆಂಡ್ ಗೆದ್ದರೆ ಕಂಪ್ಲೀಟಾಗಿ ಅವರು ಸೀರೀಸನ್ನು ಕೈವಶ ಮಾಡ್ಕೊಳ್ತಾರೆ. ಸೊ ನಿಮ್ಮ ಪ್ರಕಾರ ಏನು ಮಾಡ್ಬೋದಾಗಿತ್ತು 22 ರನ್ ಈ ಶಾರ್ಟೇಜ್ ಆಗೋದಕ್ಕೆ ಏನು ಕಾರಣ? ನಾನಾಗಲೇ ಹೇಳಿದಾಗೆ ಜಡೇಜಾ ಸ್ವಲ್ಪ ಕ್ವಿಕ್ಕಾಗಿ ಆಡ್ಬೋದಾಗಿತ್ತಾ, ಅವನ ಚಾನ್ಸಸ್ ಇತ್ತಾ? ನಿಮ್ಮ ಒಪಿನಿಯನ್ ಏನು ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಏನಿರುತ್ತೆ ಅದ್ರ ಬಗ್ಗೆ ಕೂಡ ವಿಶೇಷವಾದಂಥ ಅಂಶಗಳ ಜೊತೆಗೆ ನಿಮ್ಮ ಮುಂದೆ ಒಂದಷ್ಟು ಅಂಶಗಳಿರುವಂಥ ವೀಡಿಯೋಗಳನ್ನು, ಒಂದಷ್ಟು ಅನಾಲಿಸಿಸನ್ನು ನಿಮ್ಮ ಮುಂದೆ ತರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.